ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿಗಳು. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಪರಿಸ್ಥಿತಿ ಏನಾಗಿದೆ? 5 ಗ್ಯಾರಂಟಿಗಳಲ್ಲಿ ಇದೊಂದೇ ಗ್ಯಾರಂಟಿ ಸರಿಯಾಗಿ ನಡೀತಿರೋದು. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ವಿಡಿಯೋ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಮತ್ತೊಂದೆಡೆಯಲ್ಲಿ ಸಕ್ಕರೆ ಬೆನ್ನಲ್ಲೇ ಈರುಳ್ಳಿ ಬೆಲೆಯಲ್ಲಿ ಭಾರಿ ಏರಿಕೆ, ಗ್ರಾಹಕರ ಕಣ್ಣಲ್ಲಿ ನೀರು. ಎಷ್ಟು ಏರಿಕೆ ಆಗಿದೆ ಎಂಬ ಮಾಹಿತಿ ನೋಡೋಣ. ಮತ್ತೊಂದೆಡೆಯಲ್ಲಿ ಬಸ್ನಲ್ಲಿದ್ದಂತ 80 ಪ್ರಯಾಣಿಕರಲ್ಲಿ 2 ಪುರುಷರು ಕಲೆಕ್ಷನ್ ಆಗಿಲ್ಲ ಅಂತ ಬೈಬೇಡಿ ಸರ್ ಎಂದು ಕಂಡಕ್ಟರ್ ಅವರು ವಿಡಿಯೋ ಅಪ್ಲೋಡ್ ಮಾಡುವ ಮೂಲಕ ತಮ್ಮ ನೋವನ್ನ ವ್ಯಕ್ತಪಡಿಸಿದ್ದಾರೆ. ಏನಿದು ಮಾಹಿತಿ ನೋಡೋಣ. ಮತ್ತೊಂದೆಡೆಯಲ್ಲಿ 50 ರೂಪಾಯಿ ಹೇರ್ ಕಟ್, 1400 ಕೋಟಿ ರೂಪಾಯಿ ಆಸ್ತಿ, ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಸರಳತೆಗೆ ಬಿಜೆಪಿಯ ತಿರುಗೇಟು. ಏನಿದು ಸುದ್ದಿ ನೋಡೋಣ. ಇನ್ನು ನೀವು ಕೂಡ ರೇಷನ್ ಕಾರ್ಡು ಹೊಂದಿದ್ರೆ ಈ KYC ಮಾಡಿಸಿಲ್ಲವೆಂದ್ರೆ ಕೇವಲ 6 ಹಂತಗಳಲ್ಲಿ ಮನೆಯಲ್ಲೇ ಕುಳಿತು KYC ಮಾಡಬಹುದು. ಸುಲಭವಾದ ವಿಧಾನ ಬಂದಿದೆ. ಯಾವ ರೀತಿ ಮಾಡಬೇಕು ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ನುಡಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿದೆ. ಉಚಿತ ಬಸ್ಸು, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ ಮತ್ತು ಯುವ ನಿಧಿ. ಈ 5 ಗ್ಯಾರಂಟಿಗಳು ಜನರಿಗೆ ಆರ್ಥಿಕ ಮತ್ತು ಸಾಮಾಜಿಕ ನೆರವು ನೀಡೋ ಜೊತೆಗೆ ಆರ್ಥಿಕವಾಗಿ ಶಕ್ತಿ ತುಂಬಿವೆ. ಈ ಒಂದು ಯೋಜನೆಗಳನ್ನು ಅರ್ಜಿ ಸಲ್ಲಿಕೆ ಮಾಡಬೇಕಂದ್ರೆ ಸೇವಾ ಸಿಂಧು ಗ್ಯಾರಂಟಿ ಪೋರ್ಟಲ್ ಮೂಲಕ ಸೌಲಭ್ಯ ಪಡೆದುಕೊಳ್ಳಬಹುದು. ಆದರೆ ಸ್ನೇಹಿತರೆ, ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಈಗ ಬಂದಿರೋ ಮಾಹಿತಿ ಪ್ರಕಾರ ಮಹಿಳೆಯರಿಗೆ ಉಚಿತ ಬಸ್ ಯೋಜನೆ 99% ಲಾಭ ಕೊಡ್ತಾ ಇದ್ರೆ ಉಳಿದಂಥ ಯೋಜನೆಗಳು ಅಷ್ಟೊಂದು ಲಾಭ ಕೊಡುತ್ತಿಲ್ಲವಂತೆ. ಹೌದು, ಕೆಲ ಮನೆಗಳಿಗೆ ಗೃಹ ಜ್ಯೋತಿಯ ಉಚಿತ ವಿದ್ಯುತ್ ಸಿಗುತ್ತಿಲ್ಲ. ಇನ್ನು ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವು ಕೂಡ ಜಮಾ ಆಗುತ್ತಿಲ್ಲ. ಇನ್ನು ಅನ್ನಭಾಗ್ಯ ಯೋಜನೆಯಲ್ಲಿ 10 ಕೆಜಿ ಅಕ್ಕಿ ಬದಲಿಗೆ ಕೆಲವು ದಿನಗಳು 5 ಕೆಜಿ ಅಕ್ಕಿ ಕೊಟ್ಟು ಹಣವನ್ನು ನೀಡಲಾಯಿತು. ನಂತರದ ದಿನಗಳಲ್ಲಿ ಮತ್ತೆ ಅಕ್ಕಿಯನ್ನು ಕೊಟ್ಟರು. ಹೀಗೆ ಅನ್ನಭಾಗ್ಯ ಯೋಜನೆಯು ಕೂಡ ಪೂರ್ತಿಯಾಗಿ ಯಶಸ್ವಿಯಾಗಿಲ್ಲ. ಇನ್ನು ಯುವ ನಿಧಿ ಯೋಜನೆ ಅಂತೂ ಹಲವರಿಗೆ ಇದುವರೆಗೆ ಹಣವೇ ಜಮಾ ಆಗಿಲ್ಲ. ಅಧ್ಯಯನಗಳ ಪ್ರಕಾರ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆಗಳು ಮಹಿಳಾ ಫಲಾನುಭವಿಗಳಿಗೆ ಆರ್ಥಿಕ ಸಬಲೀಕರಣಕ್ಕೆ ಅತಿ ಹೆಚ್ಚು ಕೊಡುಗೆ ಕೊಟ್ಟಿವೆ. ಆದರೆ ಸ್ನೇಹಿತರೆ, ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಉಚಿತ ಬಸ್ ಯೋಜನೆ ಒಂದೇ ಸರಿಯಾಗಿ ಫಲಾನುಭವಿಗಳಿಗೆ ಲಾಭ ಸಿಗ್ತಾ ಇದೆ ಎನ್ನುವುದು ಸುದ್ದಿಯಾಗಿದೆ. ಹೌದು, ಮಹಿಳೆಯರ ಅನುಕೂಲಕ್ಕೆಂದು ಸರ್ಕಾರ ಶಕ್ತಿ ಯೋಜನೆ ಜಾರಿಗೆ ಮಾಡಿದ್ದು, ಆಧಾರ್ ಕಾರ್ಡ್ ತೋರಿಸುವ ಮೂಲಕ ಮಹಿಳೆಯರು ರಾಜ್ಯಾದ್ಯಂತ ಯಾವುದೇ ಜಿಲ್ಲೆಗೆ ಉಚಿತವಾಗಿ ಪ್ರಯಾಣ ಮಾಡಬಹುದು. ಅಂದಹಾಗೆ ಸ್ನೇಹಿತರೆ, ಶಕ್ತಿ ಯೋಜನೆ ಮೂಲಕವೂ ಕೂಡ ಮಹಿಳೆಯರಿಗೆ ತುಂಬಾನೇ ಹಣ ಉಳಿತಾಯವಾಗಿದೆ. ಹೌದು ಸ್ನೇಹಿತರೆ, ಮಾಹಿತಿಯ ಪ್ರಕಾರ ಮಹಿಳೆಯರು ವಾರಕ್ಕೆ 1500 ರೂಪಾಯಿವರೆಗೆ ಉಳಿತಾಯ ಮಾಡುತ್ತಿದ್ದಾರೆ ಎನ್ನುವುದು ಅಧ್ಯಯನದ ವರದಿಯಾಗಿದೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ನೆರವಿನಿಂದ 95% ಫಲಾನುಭವಿಗಳು ಇದುವರೆಗೆ ಯೋಜನೆಯಿಂದ ಆರ್ಥಿಕ ಉನ್ನತಿ ಸಾಧಿಸಿರುವುದಾಗಿಯೂ ಕೂಡ ವರದಿಯಾಗಿದೆ. ಅಂದಹಾಗೆ ಸ್ನೇಹಿತರೆ, ನೀತಿ ಸಂಶೋಧನಾ ಗುಂಪುಗಳಾಗಿರುವ ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯ ಮತ್ತು ಇತರ ವೇದಿಕೆಗಳು ನಡೆಸಿದಂಥ ಅಧ್ಯಯನದಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಫಲಾನುಭವಿಗಳು ನೇರ ಪ್ರಯೋಜನ ವರ್ಗಾವಣೆಯಲ್ಲಿ ಆಗಾಗ 1 ತಿಂಗಳಿಗಿಂತ ಹೆಚ್ಚು ವಿಳಂಬವನ್ನು ಎದುರಿಸುತ್ತಿದ್ದಾರೆ ಎಂದು ವರದಿ ಮಾಡಲಾಗಿದೆ. ಅಂದರೆ ಸರಿಯಾದ ಸಮಯಕ್ಕೆ ಫಲಾನುಭವಿಗಳು ಹಣ ಜಮಾ ಪಡೆದುಕೊಳ್ಳುವಲ್ಲಿ ವಿಫಲರಾಗುತ್ತಿದ್ದಾರೆ. ಅಂದರೆ ಗೃಹಲಕ್ಷ್ಮಿ ಯೋಜನೆಯು ಯಶಸ್ವಿಯಾಗಿ ಜಾರಿಗೆ ಆದರೂ ಫಲಾನುಭವಿಗಳಿಗೆ ತಡವಾಗಿ ಲಾಭ ಸಿಗ್ತಾ ಇದೆ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಇದುವರೆಗೆ ಒಟ್ಟು ಎಷ್ಟು ಕಂತು ಜಮವಾಗಿದೆ ಕಮೆಂಟ್ ಮಾಡಿ. ಅಂದಹಾಗೆ ಸ್ನೇಹಿತರೆ, ಸರ್ಕಾರದ ವರದಿಯ ಪ್ರಕಾರ ಇದುವರೆಗೆ 32 ಕಂತು ಜಮೆ ಮಾಡಲಾಗಿದೆ. ಅಂದಹಾಗೆ ಸ್ನೇಹಿತರೆ, ಎಲ್ಲಾ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಮತ್ತೊಂದು ಸೂಚನೆ: ಸುಳ್ಳು ಆಶ್ವಾಸನೆ ನಂಬಿ ಯಾರಿಗೂ ಕೂಡ ಹಣ ನೀಡಬೇಡಿ ಎಂದು ಅಧಿಕಾರಿಗಳು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಹೌದು, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಕುಟುಂಬದ ಯಜಮಾನಿಯರು ನೋಂದಣಿ ಸೌಲಭ್ಯ ಪಡೆಯಲು ಸೇವಾ ಸಿಂಧು ಹಾಗೂ ಗ್ರಾಮ 1 ಕೇಂದ್ರಗಳಲ್ಲಿ ನೋಂದಣಿ ಮಾಡುವ ವೇಳೆ ಕೆಲವರು ಸೌಲಭ್ಯ ಕೊಡಿಸುವುದಾಗಿ ಆಮಿಷ ಒಡ್ಡಿ ಸಾರ್ವಜನಿಕರಿಂದ ಹಣ ಪಡೆದುಕೊಳ್ಳುತ್ತಿರುವುದು ಬೆಳಕಿಗೆ ಬಂದಿದ್ದು, ಹಾಗಾಗಿ ಮಹಿಳೆಯರು ಯಾವುದೇ ರೀತಿಯ ಆಮಿಷಗಳಿಗೆ ಒಳಗಾಗಬಾರದು ಎಂದು ಮನವಿ ಮಾಡಲಾಗಿದೆ. ಒಂದು ವೇಳೆ ಯಾರಾದರೂ ಹಣಕ್ಕಾಗಿ ಬೇಡಿಕೆ ಇಟ್ಟರೆ ತಕ್ಷಣವೇ ಸಂಬಂಧಪಟ್ಟ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ನೇರವಾಗಿ ದೂರು ನೀಡಬೇಕು ಎಂದು ಮನವಿ ಮಾಡಲಾಗಿದೆ. ಬನ್ನಿ ಸ್ನೇಹಿತರೆ, ಎರಡನೇ ಮಾಹಿತಿಗೆ ಹೋಗೋಣ. ಸಕ್ಕರೆ ಬೆನ್ನಲ್ಲೇ ಈರುಳ್ಳಿ ಬೆಲೆಯೂ ಕೂಡ ಗಗನಕ್ಕೇರಿದೆ. ಹೌದು, ಸಕ್ಕರೆ, ಅಕ್ಕಿ, ಬೆಲ್ಲ, ಅಡುಗೆ ಎಣ್ಣೆ ಹೀಗೆ ಎಲ್ಲ ಒಂದು ಅಗತ್ಯ ವಸ್ತುಗಳು ಗಗನಕ್ಕೇರಿ ಗ್ರಾಹಕರು ಸಂಕಷ್ಟದಲ್ಲಿರುವಾಗಲೇ ಈಗ ಈರುಳ್ಳಿ ದರವು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ. ಹೌದು, ಮುಂಗಾರು ಮಳೆ ಕೊರತೆಯಿಂದಾಗಿ ಬಿತ್ತಿದ್ದಂಥ ಬೆಳೆಗಳು ಒಣಗುತ್ತಿರುವುದರಿಂದ ಸರಿಯಾದ ಪ್ರಮಾಣಕ್ಕೆ ಮಾರುಕಟ್ಟೆಗೆ ಈರುಳ್ಳಿಗಳು ಬರುತ್ತಿಲ್ಲ. ಹಾಗಾಗಿ ಈಗ ಈರುಳ್ಳಿಗೆ ಡಿಮ್ಯಾಂಡ್ ಬಂದಿದೆ. ಹೌದು, ಈರುಳ್ಳಿ ದರವು ಏರುಗತಿಯಲ್ಲಿ ಸಾಗ್ತಾ ಇದೆ. ಗ್ರಾಹಕರ ಕಣ್ಣಲ್ಲಿ ನೀರು ತರಿಸುವಂತಾಗಿದೆ. ಬೆಂಗಳೂರಿನ ಯಶವಂತಪುರ ಸರಕು ಮಾರುಕಟ್ಟೆಯಲ್ಲಿ ಈರುಳ್ಳಿ ದರ ಕೇವಲ ಒಂದೇ ವಾರದಲ್ಲಿ ಕ್ವಿಂಟಲ್ಗೆ 1600 ರೂಪಾಯಿಯಷ್ಟು ಏರಿಕೆಯಾಗಿದೆ. ಅಂದರೆ ಸ್ನೇಹಿತರೆ, ಚಿಲ್ಲರೆ ಮಾರುಕಟ್ಟೆಯಲ್ಲಿ ಕೆಜಿಗೆ 50 ರೂಪಾಯಿಂದ 55 ರೂಪಾಯಿಗೆ ಮಾರಾಟವಾಗ್ತಾ ಇದೆ.
ಮಳೆ ಅಭಾವದಿಂದ ಕೃಷಿ ಚಟುವಟಿಕೆಗಳು ಕುಂಠಿತವಾಗಿವೆ. ಉತ್ಪಾದನೆಯೂ ಕೂಡ ಇಳಿಕೆಯಾಗಿದ್ದು ಹಾಗಾಗಿನೇ ಆಹಾರ ಪದಾರ್ಥಗಳಲ್ಲಿ ಬೇಡಿಕೆ ಹೆಚ್ಚಾಗಿ ಬೆಲೆಯೂ ಕೂಡ ಹೆಚ್ಚಾಗಿದೆ. ಅಂದಹಾಗೆ ಸ್ನೇಹಿತರೆ, ಇತ್ತೀಚೆಗೆ 1 ಕೆಜಿ ಈರುಳ್ಳಿ ಬೆಲೆ 30 ರಿಂದ 40 ರೂಪಾಯಿಗೆ ಇತ್ತು. ಆದರೆ ಈಗ 50 ರೂಪಾಯಿ ಗಡಿ ದಾಟಿದೆ. ಕೆಲವು ಕಡೆಗೆ 70 ರೂಪಾಯಿವರೆಗೂ ಕೂಡ ಮಾರಾಟ ಮಾಡಲಾಗ್ತಾ ಇದೆ. ಈರುಳ್ಳಿ ಪೂರೈಕೆ ಕಡಿಮೆ ಆಗಿದ್ದ ಪರಿಣಾಮ ನೆರೆಯ ಮಹಾರಾಷ್ಟ್ರದಿಂದ ಕರ್ನಾಟಕದ ಮಾರುಕಟ್ಟೆಗೆ ಈರುಳ್ಳಿಗಳನ್ನು ತರಿಸಲಾಗ್ತಾ ಇದೆ. ಸದ್ಯಕ್ಕೆ ಈರುಳ್ಳಿ ಬೆಲೆ ಇಳಿಯುವ ಲಕ್ಷಣ ಮಾತ್ರ ಕಾಣುತ್ತಿಲ್ಲ ಸ್ನೇಹಿತರೆ. ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ವರ್ತಕರು ಅಭಿಪ್ರಾಯಪಟ್ಟಿದ್ದಾರೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ಸರ್ಕಾರ ಜಾರಿಗೆ ತಂದಿರುವಂತಹ ಉಚಿತ ಬಸ್ ಯೋಜನೆಯಿಂದಾಗಿ ಕಂಡಕ್ಟರ್ ಒಬ್ಬರು ಎದುರಿಸುತ್ತಿರುವ ಕಠಿಣ ಮತ್ತು ವಿಚಿತ್ರ ಪರಿಸ್ಥಿತಿಯನ್ನು ವಿಡಿಯೋ ಮಾಡುವ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದು ಸದ್ಯ ಆ ಒಂದು ವಿಡಿಯೋ ಭಾರಿ ಸದ್ದು ಮಾಡ್ತಾ ಇದೆ. ಹೌದು, ತೆಲಂಗಾಣದ ಮಂಚಿರ್ಯಾಲ ಡಿಪೋಗೆ ಸೇರಿದಂತ ಕಂಡಕ್ಟರ್ ಒಬ್ಬರು ತಮ್ಮ ನೋವನ್ನ ತೋಡಿಕೊಂಡಿದ್ದು ಸದ್ಯ ಆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಹೌದು ಸ್ನೇಹಿತರೆ, ವೈರಲ್ ವಿಡಿಯೋದಲ್ಲಿ ಏನಿದೆ ಅಂದ್ರೆ, ನಮ್ಮ ಬಸ್ನಲ್ಲಿ ಒಟ್ಟು 80 ಜನ ಪ್ರಯಾಣಿಕರಿದ್ದಾರೆ. ಅದರಲ್ಲಿ 78 ಮಹಿಳೆಯರೇ ಆಗಿದ್ದು ಕೇವಲ 2 ಮಾತ್ರ ಪುರುಷರಾಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಸಂಸ್ಥೆಗೆ ಹಣ ಸಂಗ್ರಹಿಸಿ ನೀಡಲು ಹೇಗೆ ಸಾಧ್ಯ ಎಂದು ವಿಡಿಯೋ ಮಾಡಿ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರಿ ನಿಯಮದ ಪ್ರಕಾರ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಸೇವೆ ಒದಗಿಸುತ್ತಿದ್ದೇವೆ. ಆದರೆ ಸಾರಿಗೆ ಇಲಾಖೆ ಉನ್ನತ ಅಧಿಕಾರಿಗಳು ನಮಗೆ ದಿನನಿತ್ಯದ ಟಿಕೆಟ್ ಆದಾಯದ ಕಲೆಕ್ಷನ್ ಟಾರ್ಗೆಟ್ ತೋರಿಸುವಂತೆ ಒತ್ತಡ ಹೇರುತ್ತಿದ್ದಾರೆ ಹಾಗೂ ಕಿರುಕುಳ ಕೊಡುತ್ತಿದ್ದಾರೆ. ಬಸ್ ತುಂಬಾ ಪ್ರಯಾಣಿಕರಿದ್ದರೂ ಉಚಿತ ಯೋಜನೆಯಿಂದಾಗಿ ನಗದು ಆದಾಯ ತೀರಾ ಕಡಿಮೆ ಆಗಿರುತ್ತೆ. ಆದರೆ ಮೇಲಾಧಿಕಾರಿಗಳು ಮಾತ್ರ ಕಲೆಕ್ಷನ್ ಕಡಿಮೆ ಆಗಿದೆ ಎಂದು ಸಿಬ್ಬಂದಿಯನ್ನು ಹೊಣೆಗಾರರನ್ನಾಗಿ ಮಾಡ್ತಿದ್ದಾರೆ. ಶೂನ್ಯ ಟಿಕೆಟ್ ವಿತರಣೆಯಿಂದ ನಮಗೆ ಆದಾಯ ತೋರಿಸಲಾಗುತ್ತಿಲ್ಲ. ಮಹಿಳಾ ಪ್ರಯಾಣಿಕರಿಗೆ ಉಚಿತ ಟಿಕೆಟ್ ನೀಡಬೇಕಾಗಿದ್ದರೂ ಪ್ರತಿಯೊಬ್ಬರಿಗೂ ಶೂನ್ಯ ಮೌಲ್ಯದ ಟಿಕೆಟ್ ಪ್ರಿಂಟ್ ಮಾಡಿ ನೀಡುವಷ್ಟರಲ್ಲಿ ತುಂಬಾನೇ ಪ್ರಯಾಸದ ಕೆಲಸವಾಗ್ತಾ ಇದೆ. ಸರ್ಕಾರದ ಉಚಿತ ಯೋಜನೆಯನ್ನು ನಾವು ಪ್ರಾಮಾಣಿಕವಾಗಿ ಜಾರಿಗೆ ತರುತ್ತಿದ್ದೇವೆ. ಆದರೆ ದಯವಿಟ್ಟು ಕಲೆಕ್ಷನ್ ಹಣದ ಹೆಸರಿನಲ್ಲಿ ನಮ್ಮ ಮೇಲೆ ಅಧಿಕಾರಿಗಳು ಕಿರುಕುಳ ನೀಡಬಾರದು ಎಂದು ವಿಡಿಯೋ ಮಾಡಿ ಮನವಿ ಮಾಡಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಒಂದೆಡೆಯಲ್ಲಿ ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡಿ ಜನಪ್ರಿಯತೆ ಗಳಿಸುತ್ತಿದ್ದರೆ, ಮತ್ತೊಂದೆಡೆಯಲ್ಲಿ ಇಲಾಖೆಯ ಆದಾಯದ ಗುರಿ ತಲುಪಲಾಗದೆ ಸಾರಿಗೆ ನೌಕರರು ಇಕ್ಕಟ್ಟಿಗೆ ಸಿಲುಕಿಹಾಕಿಕೊಂಡಿದ್ದಾರೆ. ಸದ್ಯ ಈ ಒಂದು ವಿಡಿಯೋ ತೆಲಂಗಾಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ ಮತ್ತೊಂದು ಮಾಹಿತಿಗೂ ಹೋಗೋಣ. ಇತ್ತೀಚೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಆಡಿದಂಥ ಸರಳತೆ ಮಾತಿಗೆ ಬಿಜೆಪಿಯವರು ಈಗ ತಿರುಗೇಟು ಕಟ್ಟಿದ್ದಾರೆ. ಹೌದು, ತಮ್ಮ ಸರಳ ಜೀವನ ಶೈಲಿಯನ್ನು ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರು ವೇದಿಕೆಯೊಂದರಲ್ಲಿ ಹಂಚಿಕೊಂಡಿದ್ದಾರೆ. ಇಂದಿಗೂ ಕೂಡ 50 ರೂಪಾಯಿ ಕೊಟ್ಟು ಕಟ್ಟಿಂಗ್ ಮಾಡಿಸಿಕೊಳ್ಳುವುದಾಗಿ ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದು, ಆದರೆ ಇದೇ ಒಂದು ಹೇಳಿಕೆಯನ್ನು ರಾಜ್ಯದ ಬಿಜೆಪಿಯ ಘಟಕ ತೀವ್ರವಾಗಿ ಕಟುವಾಗಿ ಟೀಕೆ ಮಾಡಿದೆ. 1,400 ಕೋಟಿ ರೂಪಾಯಿ ಆಸ್ತಿ ಹೊಂದಿರುವ ನಾಯಕರ ಸರಳತೆ ನಿಜಕ್ಕೂ ಕಪ್ಪಟತನ ಎಂದು ಬಿಜೆಪಿ ತಿರುಗೇಟು ಕೊಟ್ಟಿದೆ. ಹೌದು, ಇತ್ತೀಚೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂಡಿಯಾ ಟುಡೇ ರೌಂಡ್ ಟೇಬಲ್ ಎನ್ನುವ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಅವರೊಂದಿಗೆ ಸಂವಾದದಲ್ಲಿ ಭಾಗವಹಿಸಿದಾಗ ಡಿಕೆ ಶಿವಕುಮಾರ್ ಅವರು ದೆಹಲಿಯ ತಮ್ಮ ಹಳೆಯ ಕ್ಷೌರಿಕನ ಬಳಿ 50 ರೂಪಾಯಿ ನೀಡಿ ಕಟ್ಟಿಂಗ್ ಮಾಡಿಸಿಕೊಂಡ ಘಟನೆಯನ್ನು ಹಂಚಿಕೊಂಡಿದ್ದಾರೆ. ನಾನು ಸರಳ ಜೀವನವನ್ನು ನಂಬುತ್ತೇನೆ. ನನ್ನ ಬಳಿ ಇರುವಂತಹ ದೊಡ್ಡ ದೊಡ್ಡ ದುಬಾರಿ ವಸ್ತುಗಳು ಸ್ನೇಹಿತರು ನೀಡಿದ ಉಡುಗೊರೆಗಳೇ ಹೊರತು ನಾನಾಗಿನೇ ಬಯಸಿ ಪಡೆದಿದ್ದಲ್ಲ ಎಂದು ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇನ್ನು ಈ ಒಂದು ಹೇಳಿಕೆ ಹೊರಬೀಳುತ್ತಿದ್ದಂತೆ ಇತ್ತ ಬಿಜೆಪಿ ಟ್ವೀಟ್ ಮಾಡಿದೆ. ಆ ಒಂದು ಟ್ವೀಟ್ ಕೂಡ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿರಬಹುದು ಸ್ನೇಹಿತರೆ. ಇದು ರಾಜ್ಯ ಬಿಜೆಪಿ ಕರ್ನಾಟಕ ಮಾಡಿದ ಟ್ವೀಟ್ ಆಗಿದೆ. 50 ರೂಪಾಯಿ ಹೇರ್ ಕಟ್ = ಸರಳ ಜೀವನ, ರೋಲೆಕ್ಸ್ ವಾಚ್ ಪ್ಲಸ್ LV ಸ್ಕಾರ್ಫ್ ಪ್ಲಸ್ ಕಾರ್ಟಿಯರ್ ವಾಚ್, ಇದು ಸರಳ ಜೀವನವೇ ಎಂದು ಪ್ರಶ್ನೆ ಮಾಡಿ ನಂತರ ಇದು ಹೈಪೋಕ್ರಸಿ ಪ್ರೋ ಮ್ಯಾಕ್ಸ್ ಎಂದು ಬಿಜೆಪಿ ಲೇವಡಿ ಮಾಡಿದೆ. ಬನ್ನಿ ಸ್ನೇಹಿತರೆ, ಕೊನೆಯ ಮಾಹಿತಿಗೆ ಹೋಗೋಣ. ಇಂದಿನ ದಿನಗಳಲ್ಲಿ ಪಡಿತರ ಚೀಟಿ ಎನ್ನುವುದು ಕೇವಲ ಒಂದು ಗುರುತಿನ ದಾಖಲೆಯಾಗಿ ಉಳಿದಿಲ್ಲ. ಬದಲಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಸರ್ಕಾರಿ ಯೋಜನೆ ಅಥವಾ ಗ್ಯಾರಂಟಿ ಲಾಭ ಪಡಿಬೇಕಂದ್ರೆ ರೇಷನ್ ಕಾರ್ಡು ಪ್ರಮುಖ ದಾಖಲೆ ಆಗಿಬಿಟ್ಟಿದೆ. ಹೌದು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಜನರ ಜೀವನ ಮಟ್ಟವನ್ನು ಆಧರಿಸಿ APL ಮತ್ತು BPL ಎಂಬ 2 ರೀತಿಯ ರೇಷನ್ ಕಾರ್ಡನ್ನು ಕೊಡುತ್ತೆ ಸ್ನೇಹಿತರೆ. ನೀವು ಕೂಡ 2 ರೇಷನ್ ಕಾರ್ಡ್ನಲ್ಲಿ ಯಾವುದಾದರೂ ಹೊಂದಿದ್ರೆ ಈ KYC ಪೂರ್ಣಗೊಳಿಸುವುದು ತುಂಬಾನೇ ಮುಖ್ಯವಾಗಿದೆ. ನೀವಿನ್ನೂ ಕೂಡ ಈ KYC ಕೆಲಸ ಮಾಡಿಲ್ಲವೆಂದರೆ ಕೂಡಲೇ ಈ ಒಂದು KYC ಪ್ರಕ್ರಿಯೆಯನ್ನು ಪೂರ್ತಿ ಮಾಡಿಕೊಳ್ಳಿ. ಅಂದ ಹಾಗೆ ಸ್ನೇಹಿತರೆ, ಪಡಿತರ ಚೀಟಿಯ ಈ KYC ಪೂರ್ಣಗೊಳಿಸುವುದು ಈಗ ಇನ್ನೂ ಸುಲಭವಾಗಿದೆ. ಹೌದು, ಯಾವ ರೀತಿ ಈ KYC ಮಾಡಬೇಕೆನ್ನುವ ಸಂಪೂರ್ಣ ಮಾಹಿತಿ ಇದೇ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿದ್ದೇನೆ ಸ್ನೇಹಿತರೆ. ಅಲ್ಲಿಂದಲೂ ಕೂಡ ನೀವು ಮಾಹಿತಿ ಪಡೆದುಕೊಳ್ಳಬಹುದು. ಅಂದ ಹಾಗೆ ಸ್ನೇಹಿತರೆ, ಮೊಬೈಲ್ನಲ್ಲಿ ಮನೆಯಲ್ಲೇ ಕುಳಿತು 2 ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳುವ ಮೂಲಕ ಈ KYC
ಪೂರ್ಣಗೊಳಿಸಬಹುದಾಗಿದೆ. ಹೌದು, ಮೊದಲಿಗೆ ಸ್ನೇಹಿತರೆ ನಿಮ್ಮ ಮೊಬೈಲ್ನ ಗೂಗಲ್ ಪ್ಲೇಸ್ಟೋರ್ ಓಪನ್ ಮಾಡಿ ಅಲ್ಲಿ ಆಧಾರ್ ಫೇಸ್ RD ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿ ನಂತರ ಮೇರಾ ರೇಷನ್ ಎನ್ನುವ ಮತ್ತೊಂದು ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡಿ. ಈ ಎರಡು ಅಪ್ಲಿಕೇಶನ್ ಮೂಲಕ ನೀವು ಮನೆಯಲ್ಲೇ ಕುಳಿತು ಈ KYC ಪ್ರಕ್ರಿಯೆ ಪೂರ್ತಿ ಮಾಡಿಕೊಳ್ಳಬಹುದಾಗಿದೆ. ಹೌದು, ಮೊದಲಿಗೆ ಸ್ನೇಹಿತರೆ ಅಲ್ಲಿ ನೀವು ಕರ್ನಾಟಕ ಎಂದು ಆಯ್ಕೆ ಮಾಡಬೇಕು. ರೇಷನ್ ಕಾರ್ಡ್ ನಂಬರ್ ಅನ್ನು ನಮೂದಿಸಿ ಲಾಗಿನ್ ಆಗಬೇಕು. ಅಲ್ಲಿ ನಿಮಗೆ ಈ KYC ಎನ್ನುವ ಆಯ್ಕೆ ಕಾಣುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ನಂತರ ನಿಮ್ಮ ಒಂದು ಕುಟುಂಬ ಸದಸ್ಯರಲ್ಲಿ ಹೆಸರುಗಳು ಇರುತ್ತವೆ. ಪ್ರತಿ ಹೆಸರಿನ ಮೇಲೆ ಕ್ಲಿಕ್ ಮಾಡಿ ಆಯಾ ವ್ಯಕ್ತಿ ಸದಸ್ಯರ ಫೇಸ್ ಕ್ಯಾಮ್ರಾವನ್ನು ಸ್ಕ್ಯಾನ್ ಮಾಡಬೇಕಾಗುತ್ತೆ. ಅಂದರೆ ಕ್ಯಾಮ್ರಾ ಮುಂದೆ ಹಿಡಿದು ನೀವು ಫೋಟೋನ ಕ್ಲಿಕ್ ಮಾಡಿಕೊಂಡು ಸುಲಭವಾಗಿ ಈ KYC ಪೂರ್ತಿ ಮಾಡಿಕೊಳ್ಳಬಹುದು ಸ್ನೇಹಿತರೆ. ಯಾವ ರೀತಿ ಈ ಒಂದು ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಬೇಕು, ಯಾವೆಲ್ಲ ಸ್ಟೆಪ್ಗಳನ್ನು ಫಾಲೋ ಮಾಡಬೇಕು ಎನ್ನುವ ಸಂಪೂರ್ಣ ಮಾಹಿತಿ ಇದೇ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ ಸ್ನೇಹಿತರೆ. ಮಾಹಿತಿ ಪಡೆದುಕೊಂಡು ಈ KYC ಪ್ರಕ್ರಿಯೆ ಪೂರ್ತಿ ಮಾಡಿಕೊಳ್ಳಿ. ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.